ಮಾನ್ವಿಯಲ್ಲಿ ವೋಟ್ ಚೋರಿ ವಿರೋಧವಾಗಿ ಸಹಿ ಅಭಿಯಾನ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 12ರಲ್ಲಿ ಕಾಂಗ್ರೆಸ್ ಮುಖಂಡ ರೆಹಮತ್ ಅಲಿ ಅವರ ನೇತೃತ್ವದಲ್ಲಿ ವೋಟ್ ಚೋರಿ ವಿರೋಧಿ ಸಹಿ ಅಭಿಯಾನವನ್ನು ನಡೆಸಲಾಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಈ ಅಭಿಯಾನದಲ್ಲಿ ಮತ ಮಾಡುವ ಮುನ್ನ ಎಚ್ಚರದಿಂದ ಇರಬೇಕು ಎಂದು ಅವರು ಜನತೆಗೆ ಮನವರಿಕೆಯನ್ನು ಮಾಡಿದರು. ಬಿಜೆಪಿ ವೋಟ್ ಚೋರಿ ಮಾಡಿದ್ದರಿಂದಲೇ ಸರ್ಕಾರ ರಚನೆಯಾಗಿದೆ. ಇದರ ವಿರುದ್ಧ ಜನರು ಸಹಿ ನೀಡಿ ಧ್ವನಿ ಎತ್ತಬೇಕು ಎಂದು ರೆಹಮತ್ ಅಲಿ ಹೇಳಿದರು. ಅಭಿಯಾನದ ವೇಳೆ ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹವನ್ನು ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದವರು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು. ಅವರು ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಈ ಅವರನ್ನು ನಮ್ಮ ವಾರ್ಡಿಗೆ ಕರೆಸಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ನಾವೊಂದು ಸಣ್ಣ ಸನ್ಮಾನ ಮಾಡಿ ಗೌರವಿಸಲಾಗಿದೆ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ, ಏನು ಭಾರತ ದೇಶದಲ್ಲಿ ನಡೆಯುತ್ತಿರುವಂತಹ ವೋಟ್ ಚೋರಿ ಕಾರ್ಯಕ್ರಮ ಅಂದ್ರೆ ಮತ ಕಳ್ಳತನ ಕಾರ್ಯಕ್ರಮದ ವಿರುದ್ಧ ಒಂದು ಸಹಿ ಸಂಗ್ರಾಮ ಅಭಿಯಾನ ಕಾರ್ಯಕ್ರಮವನ್ನು ವಾರ್ಡ್ ನಂಬರ್ 12ರಲ್ಲಿ ಏನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇವತ್ತು ಚಾಲನೆ ನಾವು ಮಾಡಲಾಗ್ತಿದೆ. ವಾರ್ಡ್ ನಂಬರ್ 12ರ ಎಲ್ಲಾ ನಿವಾಸಿಗಳು ಈ ಮತಗಳ್ಳತನ ವಿರುದ್ಧ ಒಂದು ಹೋರಾಟ ಮಾಡಿ ಸಹಿ ಸಂಗ್ರಹ ಮುಖಾಂತರ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಕೊಡ್ತೇವೆ. ಅವರು ಎಲ್ಲ ನಮ್ಮ ಸ್ಟೇಟಿಗೆ ಕೊಟ್ಟು ಇಡೀ ಭಾರತ ದೇಶದಲ್ಲಿ ಇಂದು ಹಲವಾರು ಮತಗಳ್ಳತನದಿಂದ ಅಧಿಕಾರವನ್ನು ಕೇಂದ್ರ ಸರ್ಕಾರ ಏನು ನೀವು ಅನುಭವಿಸ್ತಿದ್ದೀರಿ, ನೀವು ನ್ಯಾಯಯುತವಾದಲ್ಲ, ಇದು ಮತ ಕಳ್ಳತನ ಮಾಡಿ ನೀವು ಅಧಿಕಾರ ವಹಿಸಿಕೊಂಡಿದ್ದೀರಿ. ಇದರ ವಿರುದ್ಧ ನಾವು ಹೋರಾಟ ಮಾಡುವಂತಹ ಸನ್ನಿವೇಶ ಬಂದಿದೆ. ನೀವು ನಮ್ಮ ಪಕ್ಕದ ಜಿಲ್ಲೆ ಆಗಿರುವಂತಹ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮತಗಳು, ಹಾಗೂ ಅದೇ ರೀತಿ ನಮ್ಮ ಬೆಂಗಳೂರು ನಗರದ ಮಹದೇವಪುರ ಅಲ್ಲಿಯೂ ಸಹ ಏನು ನೀವು ಎಷ್ಟು ಕಳ್ಳತನ ಮಾಡಿ ಮತಗಳ್ಳತನ ಮಾಡಿ ಏನು ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡಿದರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ನಿಮ್ಗೆ ಎಚ್ಚರಿಕೆ ನೀಡುತ್ತೇವೆ.